ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲಾದ್ಯಂತ 76ನೇ ಗಣರಾಜ್ಯೋತ್ಸವದ ಸಂಭ್ರಮ. ಜಿಲ್ಲಾ ಕೇಂದ್ರದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣ. ಎಲ್ಲರ ಗಮನ ಸೆಳೆದ ವೀರಯೋಧರ ಕುರಿತ ಸಾಂಸ್ಕೃತಿಕ ಕಾರ್ಯಕ್ರಮ. ಸರ್ಕಾರದ ಜಾಗ ಕಬಳಿಸೋದು ಪಾಪದ ಕೆಲಸ. ರಾಜಕೀಯದಲ್ಲಿ ಏನಾಗುತ್ತದೆಂದು ಮೊದಲೇ ಹೇಳಲು ಸಾಧ್ಯವಿಲ್ಲ. ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಕಾಯ್ದೆ ಭರವಸೆ ನೀಡಿದ ಸಚಿವ ಕೆಎನ್ ರಾಜಣ್ಣ. ಚನ್ನರಾಯಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನೂತನ ಕೋಲ್ಡ್ ಸ್ಟೋರೇಜ್ ಉದ್ಘಾಟನೆ. ರೈತರ ಹಿತಕ್ಕಾಗಿ ಕೋಲ್ಡ್ ಸ್ಟೋರೇಜ್ ಅಗತ್ಯವಿದೆ. ಶಾಸಕ ಸಿಎನ್ ಬಾಲಕೃಷ್ಣ ಅಭಿಪ್ರಾಯ. ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದ ಜಿಲ್ಲಾ ಹಾಕಿ ಮೈದಾನದಲ್ಲಿ ಭಾನುವಾರದಂದು ನಡೆದ 76ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭಾಗವಹಿಸಿ ಮೊದಲು ಮಹಾತ್ಮ ಗಾಂಧೀಜಿ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಧ್ವಜಾರೋಹಣ ನೆರವೇರಿಸಿದರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರನಾಥ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ವೀರ ಸಾವರ್ಕರ್, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರೋಜಿನಿ ನಾಯ್ಡು, ಜವಾಹರ್ಲಾಲ್ ನೆಹರು ಸೇರಿದಂತೆ ನೂರಾರು ನೇತಾರರ ನೇತೃತ್ವದಲ್ಲಿ ಲಕ್ಷಾಂತರ ಚಳವಳಿಗಾರರು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅದೇ ರೀತಿ ಸ್ವಾತಂತ್ರ್ಯ ನಂತರ ಹರಿದು ಹಂಚಿ ಹೋಗಿದ್ದ ಭಾರತವನ್ನ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿ ಒಗ್ಗೂಡಿಸಿದ ಕೀರ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸಲ್ಲುತ್ತದೆ. ಭಾರತೀಯ ರಾಷ್ಟೀಯ ಕಾಂಗ್ರೆಸ್ 1930ರ ಜನವರಿ 26ರಂದು ಭಾರತದಲ್ಲಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಸ್ಥಾಪನೆಗೆ ಅವಿರತವಾಗಿ ಶ್ರಮಿಸುವ ಪ್ರತಿಜ್ಞೆ ಮಾಡಿತು. ಸತತ ಸಂಗ್ರಾಮ ಹಾಗೂ ಪ್ರಯತ್ನದ ಫಲವಾಗಿ 1950ರ ಜನವರಿ 26ರಂದು ಅದು ನನಸಾಯಿತು. ಅಂದು ನಾವು ಅತಿದೊಡ್ಡ ಲಿಖಿತ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಅಂದಿನಿಂದ ಇಂದಿನವರೆಗೂ ಈ ಸಂವಿಧಾನ ಎಲ್ಲರ ಹಕ್ಕಾಗಿ ರಕ್ಷಣೆ ಮಾಡುತ್ತಾ ನಮ್ಮನ್ನ ಐಕ್ಯತೆಯೊಂದಿಗೆ ಮುನ್ನಡೆಸಿದೆ ಎಂದರು. ಇದೇ ವೇಳೆ ತೆರೆದ ವಾಹನದಲ್ಲಿ ತೆರಳಿ ವಿವಿಧ ಪೊಲೀಸ್ ತುಕಡಿ, ಎನ್ಸಿಸಿ, ಸೇವಾದಳ, ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ 28 ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು. ನಂತರ ನಡೆದ ಆಕರ್ಷಕ ಪಥ ಸಂಚಲನ ಎಲ್ಲರ ಗಮನ ಸೆಳೆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 10 ಗಣ್ಯರಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದ್ರು. ಅಂತಿಮವಾಗಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ದೇಶಭಕ್ತಿ ಮೂಡಿಸುವ ವೀರಯೋಧರ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಗಮನ ಸೆಳೆಯಿತು. ಇದೇ ವೇಳೆ ನಗರ ಪಾಲಿಕೆ ಹಾಸನವಾಗಿದೆ ಎಂದು ಘೋಷಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಅಪರ ಜಿಲ್ಲಾಧಿಕಾರಿ ಶಾಂತಲಾ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು, ಉಪವಿಭಾಗಾಧಿಕಾರಿ ಮಾರುತಿ, ತಹಸೀಲ್ದಾರ್ ಶ್ವೇತಾ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ವಲ್ಲಭಾಯ್ ಪಟೇಲ್ ಅವರು, ಬಾಲಗಂಗಾಧರನಾಥ್ ತಿಲಕ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಹಾಗೆ ಇನ್ನು ನೂರಾರು ನಮ್ಮ ದೇಶದ ಮುಖಂಡರುಗಳು ಬ್ರಿಟಿಷರ ಮತ್ತು ಪೋರ್ಚುಗೀಸರ ಆಡಳಿತ, ಫ್ರೆಂಚರ ಆಡಳಿತವನ್ನ ಕೊನೆಗಾಣಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಿಸತಕ್ಕಂಥ ಮುಂಚಿತವಾಗಿ ಸರ್ಕಾರದ ಜಾಗ ಕಬಳಿಸೋದು ಪಾಪದ ಕೆಲಸ. ಅಂತಹವರ ಬಗ್ಗೆ ತನಿಖೆ ನಡೆಯುತ್ತಿದೆ. ಅಂತಹವರಿಗೆ ಶಿಕ್ಷೆ ಆಗುತ್ತದೆ ಎಂದು ಅಕ್ರಮ ಜಾಗದ ಕಬಳಿಕೆ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ಹಾಸನ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪಕ್ಷದ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಹೈಕಮಾಂಡ್ ಯಾರು ಮಾತನಾಡಬಾರದು ಅಂದಿದ್ದಾರೆ. ಈ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ಕೆಎನ್ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಕಾಂಕ್ಷೆ ವಿಚಾರದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ಅಧ್ಯಕ್ಷ ಸ್ಥಾನ ನಿರೀಕ್ಷಿತ ವ್ಯಕ್ತಿ ಅಂತ ನಾನು ಹೇಳಿದ್ದೀನಿ. ಅದು ನನ್ನ ಅಭಿಪ್ರಾಯ. ಅಧ್ಯಕ್ಷ ಸ್ಥಾನ ನೀಡಿದ್ರೆ ಮಂತ್ರಿ ಸ್ಥಾನ ತ್ಯಜಿಸಿ ಆ ಸ್ಥಾನ ನಿಭಾಯಿಸುತ್ತೇನೆ ಅಂತ ಅಭಿಪ್ರಾಯ ಹೇಳಿದ್ದೇನೆ. ಹಾಗಂದ ಮಾತ್ರಕ್ಕೆ ನಾನು ಅರ್ಜಿ ಹಾಕಿ ಕೇಳೋಕೆ ಹೋಗಿಲ್ಲ ಎಂದರು. ಶ್ರೀರಾಮುಲು ಪಕ್ಷದಲ್ಲಿ ನಡೆಯುತ್ತಿರೋ ಘಟನೆ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ. ಶ್ರೀರಾಮುಲು ಸ್ವತಃ ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂದ್ರೆ ನಮ್ಮ ವಿರೋಧ ಇಲ್ಲ. ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ. ಶ್ರೀರಾಮುಲು ಸಂಭಾವಿತ ರಾಜಕಾರಣಿ ಇದ್ದಾರೆ. ಶಾಸಕರನ್ನ ಸ್ವಂತ ಬಲದ ಮೇಲೆ ಕಟ್ಟೋ ನಾಯಕ. ಅವರು ಬಂದ್ರೆ ಪಕ್ಷ ಬಲ ಹೆಚ್ಚುತ್ತದೆ. ಸತೀಶ್ ಜಾರಕಿಹೊಳಿಗೆ ಟಾಂಗ್ ಕೊಡೋಕೆ ಮಾಡ್ತಿದ್ದಾರೆ ಅನ್ನೋದು ಸುಳ್ಳು. ಇದು ಮಾಧ್ಯಮ ಸೃಷ್ಟಿ. ನಾನು, ಸತೀಶ್ ಅವರು, ರಾಮುಲು ಎಲ್ಲ ಚೆನ್ನಾಗಿದ್ದೇವೆ ಎಂದು ಉತ್ತರಿಸಿದರು. ಮೂಡಾ ಪ್ರಕರಣ ವಿಚಾರ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ಯಾವುದೇ ಸರ್ಕಾರದ ಜಾಗ ಕಬಳಿಸೋದು ಪಾಪದ ಕೆಲಸ. ಅದಕ್ಕೆ ಶಿಕ್ಷೆ ಆಗುತ್ತದೆ. ತನಿಖೆ ನಡೆಯುತ್ತಿದೆ. ಜಾತಿಗಣತಿ ವಿವಾದ ವಿಚಾರ ಅದನ್ನ ಗೌಪ್ಯವಾಗಿ ಕ್ಯಾಬಿನೆಟ್ ಮುಂದೆ ತರಲು ಇಡಲಾಗಿದೆ. ಜಾತಿಗಣತಿ ವಿಚಾರ ಪ್ಯಾನಿಕ್ ಆಗುವಂತದ್ದೇನಿದೆ. ಪಬ್ಲಿಕ್ ಡೊಮೇನ್ಗೆ ಬಂದ ಮೇಲೆ ತಾನೇ ಜನ ಅಭಿಪ್ರಾಯ ಪಡೆಯೋದು. ಅದು ಬಂದ ತಕ್ಷಣ ಅದೆಲ್ಲ ಜಾರಿ ಆಯ್ತು ಅಂತೇನಿಲ್ಲ.
ಅದೇನು ಸಂವಿಧಾನ ಅಲ್ಲ, ಅದೊಂದು ಜನರ ಮಾಹಿತಿ. ಬರಲಿ, ಸರಿ ಇದೆ ಇಲ್ಲ ಅನ್ನೋ ಬಗ್ಗೆ ಚರ್ಚೆ ಮಾಡೋಣ. ವರದಿ ತಪ್ಪಾಗಿ ಗ್ರಹಿಸಬಾರದು. ಮಾಹಿತಿ ಕೊಡೋ ವರದಿ ಇದು ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ ಎಂದು ಹೇಳಿದ್ರು. ಅರಮನೆ ಮೈದಾನ ವಿವಾದ ವಿಚಾರವಾಗಿ ಮಾತನಾಡಿ 3,011 ಕೋಟಿ ರಸ್ತೆ ಮಾಡಿಕೊಟ್ರೆ ಜಾಗವನ್ನೇ ಕೊಂಡಷ್ಟು ಆಗುತ್ತದೆ. 3,600 ಕೋಟಿ ಸುಪ್ರೀಂ ಕೋರ್ಟ್ ನೀಡಿ ಅಂತ ನಿರ್ದೇಶನ ನೀಡಿದೆ. ಅದಕ್ಕೆ ಈಗ ರಸ್ತೆ ಬೇಡ, ಜಾಗನೂ ಬೇಡ ಅಂತ ಸರ್ಕಾರ ತೀರ್ಮಾನ ಮಾಡಿದೆ. 3,600 ಕೋಟಿ ಕೊಟ್ಟು ಜಾಗ ತಗೊಂಡ್ರೆ ಜಾಗ ಉಳಿತಾವ ಎಂದು ಪ್ರಶ್ನೆ ಮಾಡಿದ್ರು. ಇನ್ನು ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲು ಅಗತ್ಯ ಕ್ರಮ ಕೈಗೊಳ್ಳಲು ಮುಂದಾಗುತ್ತೇನೆ. ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಮುಖ್ಯಮಂತ್ರಿಗಳೇ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹಾಸನ ಜಿಲ್ಲೆಯ ಇಬ್ಬರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಬಂದಿದೆ. ಅವರಿಗೂ ಅಭಿನಂದನೆಗಳನ್ನು ಹೇಳೋದಾಗಿ ಇದೇ ವೇಳೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಕಾಂಗ್ರೆಸ್ ಮುಖಂಡ ಜಾವಗಲ್ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಯಾವ ಸರಿ ಇದೆ ಸರಿ ಇಲ್ಲ ಅಂತ ಹೇಳಿ ಸರಿ ಇಲ್ಲದೆ ಇರೋದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆ ವರದಿನ ಯಾರು ಕೂಡ ತಪ್ಪಾಗಿ ಗ್ರಹಿಸಬಾರ್ದು. ಅದು ಒಂದು ಮಾಹಿತಿ ಕೊಡುವಂತ ವರದಿ ಹೊರತು ಅದು ಯಾವುದೇ ರೀತಿಯಲ್ಲಿ ಅದು ಯಾವುದೇ ಪರಿಣಾಮ ಉಂಟಾಗ್ತಕ್ಕಂಥದ್ದು ಸರ್ಕಾರದ ಮೇಲಾಗ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಪರಿಣಾಮ ಉಂಟು ಮಾಡದೇ ಇರ್ತಕ್ಕಂಥ ವರದಿ, ಮಾಹಿತಿಯನ್ನ ಕೊಡುವಂತ ವರದಿ. ನೀವ್ ಹೇಳಿದ್ದು ಕೂಡ ನೋಡಿ, ಕಾಂತರಾಜು ವರದಿ ಪ್ರಾರಂಭ ಮಾಡಿದ 10 ವರ್ಷದಿಂದ ಈಗ ಸೆನ್ಸಸ್ ಕೂಡ ಎವ್ರಿ 10 years ಸೆನ್ಸಸ್ ಕೂಡ ಮಾಡ್ತಾ ಹೋಗ್ತೀವಿ. ಹಾಗೆ ಇದು ಕೂಡ ಬಹಳ ಹಿಂದೆನೆ ಮಾಡಿರ್ತಕ್ಕಂಥದ್ದು. ಕೆಲವು ಜನ ಹೇಳ್ತಾರೆ ನಮ್ಮನ್ನು ಕೇಳೇ ಇಲ್ಲ ಅಂತ ಹೇಳ್ತಾರೆ. ರೈತರ ಹಿತಕ್ಕಾಗಿ ಚನ್ನರಾಯಪಟ್ಟಣ ತಾಲೂಕಿಗೆ ಕೋಲ್ಡ್ ಸ್ಟೋರೇಜ್ ಅಗತ್ಯತೆಯು ಹೆಚ್ಚಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀ ರಂಗನಾಥ ಕೋಲ್ಡ್ ಸ್ಟೋರೇಜ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ, ತಾಲೂಕಿನ ರೈತ ಬಾಂಧವರಿಗೆ ಮತ್ತು ವ್ಯಾಪಾರಸ್ಥರಿಗೆ ಈ ಕೋಲ್ಡ್ ಸ್ಟೋರೇಜ್ ಅತ್ಯಗತ್ಯವಾಗಿ ಬೇಡಿಕೆ ಇತ್ತು. ಈ ಬೇಡಿಕೆಗೆ ಅನುಗುಣವಾಗಿ ಇಂದು ಶ್ರೀ ಲಕ್ಷ್ಮೀ ರಂಗನಾಥ ಕೋಲ್ಡ್ ಸ್ಟೋರೇಜ್ ಅನ್ನು ಪ್ರಾರಂಭಿಸಿರುವುದು ಒಂದು ರೀತಿಯ ಸಂತೋಷಕರ ವಿಚಾರವಾಗಿದೆ. ರೈತರು ಬೆಳೆದಂತಹ ಬಿತ್ತನೆ ಬೀಜಗಳನ್ನು ಮತ್ತು ಇತರೆ ದವಸ ಧಾನ್ಯಗಳನ್ನು, ಪದಾರ್ಥಗಳನ್ನು, ತರಕಾರಿಗಳು, ಹಣ್ಣು ಹಂಪಲು ಸೇರಿದಂತೆ ಕೆಡದಂತೆ ಈ ಗೋದಾಮಿನಲ್ಲಿ ಶೇಖರಿಸಬಹುದು. ಜಿಲ್ಲಾ ಕೇಂದ್ರಗಳಲ್ಲಿ ಇಂತಹ ಗೋದಾಮುಗಳು ಹೊರತುಪಡಿಸಿದರೆ ತಾಲೂಕು ಕೇಂದ್ರದಲ್ಲಿ ಇಂತಹ ಗೋದಾಮುಗಳು ಬೆರಳೆಣಿಕೆಯಷ್ಟು ಮಾತ್ರ ಇವೆ. ರೈತರು ಬೆಳೆದಂತಹ ದವಸ ಧಾನ್ಯಗಳಾಗಲಿ ಅಥವಾ ಹಣ್ಣು ಹಂಪಲುಗಳಾಗಲಿ ಸಮರ್ಪಕ ಬೆಲೆ ದೊರಕದ ಸಂದರ್ಭ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸರ್ಕಾರದಿಂದ ರೈತರ ನೆರವಿಗಾಗಿ ಇಂತಹ ಗೋದಾಮುಗಳನ್ನು ನಿರ್ಮಾಣ ಮಾಡಬೇಕು. ಆದರೆ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದ ಖಾಸಗಿಯವರ ಸಹಭಾಗಿತ್ವದಲ್ಲಿ ಇಂತಹ ಗೋದಾಮುಗಳನ್ನು ತೆರೆಯಲು ಅವಕಾಶ ನೀಡಲಾಗಿದೆ. ಒಟ್ಟು 3 ಜಿಲ್ಲೆಗೆ ಅನುಕೂಲವಾಗುವ ರೀತಿ ಈ ಗೋದಾಮಿದ್ದು, ಇದರಿಂದ 3 ಜಿಲ್ಲೆ ಮತ್ತು 8 ರಿಂದ 10 ತಾಲೂಕಿನ ರೈತ ಬಾಂಧವರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಖಾಸಗಿ ಕೋಲ್ಡ್ ಸ್ಟೋರೇಜ್ ಆಗಿದ್ದು, ಇದಕ್ಕೆ ಇಂತಿಷ್ಟು ಪ್ರಮಾಣದ ಹಣ ಸಹ ಒದಗಿಸಬೇಕಾಗಿದೆ. ಉತ್ತಮವಾದ ಕಟ್ಟಡವನ್ನು ಸಹ ಒಳಗೊಂಡಿದ್ದು, ಇದಕ್ಕೆ ಬೇಕಾದಂತಹ ಎಲ್ಲಾ ರೀತಿ ಸಾಮಗ್ರಿಗಳನ್ನು ಒಳಗೊಂಡಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಇಂತಹ ಕೋಲ್ಡ್ ಸ್ಟೋರೇಜ್ಗಳು ನಿರ್ಮಾಣ ಮಾಡಿರುವುದು ಬಹಳಷ್ಟು ರೀತಿ ಸಂತೋಷಕರ ವಿಷಯವಾಗಿದೆ. ಆದ್ದರಿಂದ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ಡಿ ಕಿಶೋರ್, ಡಿವೈಎಸ್ಪಿ ಕುಮಾರ್, ಚಂದ್ರಶೇಖರ್, ತಾಲೂಕು ರೈತ ಸಂಘದ ಅಧ್ಯಕ್ಷ ರವಿ, ಪುಟ್ಟೇಗೌಡ, ಎಪಿಎಂಸಿ ಕಾರ್ಯದರ್ಶಿ ಸೋಮಶೇಖರ್, ಕೋಲ್ಡ್ ಸ್ಟೋರೇಜ್ ಮಾಲೀಕರಾದ ಕಾಂತರಾಜ್ ಬಿಳಿಕೆರೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಎಪಿಎಂಸಿ ನಿರ್ದೇಶಕರಾದಂಥ ನಮ್ಮ ಸೆಕ್ರೆಟರಿ ಆದಂಥ ಸೋಮಶೇಖರ್ ಇದ್ದಾರೆ. ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾಜಿ ವೆಂಕಟೇಶ್ವರು ನಮ್ಮ ಮುಖಂಡರುಗಳು ಕೂಡ ಎಲ್ಲ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಶುಭ ದಿವಸ, ಏಕೆಂದರೆ 76ನೇ ಗಣರಾಜ್ಯೋತ್ಸವದ ಒಂದು ಶುಭ ದಿವಸ ಇದನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಇದು ಸರ್ಕಾರದ ಒಂದು ಆದೇಶದ ಅನ್ವಯ ಈ ಜಾಗವನ್ನು ಮಾಲೀಕತ್ವ ಇವತ್ತು ಕಾಂತರಾಜ್ ಅವರಿಗೆ ಕೊಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಯಿತು. 2 ಬಾರಿ ಕಾಲಾದರೂ ಕೂಡ ಯಾರೂ ಆಗಲಿಲ್ಲ. ಆ ಸಂದರ್ಭದಲ್ಲಿ ಇದು ಖಾಸಗಿ ಸಹಭಾಗಿತ್ವದಲ್ಲಾದರೆ ಮಾತ್ರ ಇದನ್ನು ನಿರ್ವಹಣೆ ಸಾಧ್ಯ ಅನ್ನೋದು ಗೌರ್ಮೆಂಟಿನ ನಿರ್ದೇಶನ ಮೇರೆಗೆ ಅವಕಾಶ ಮಾಡಿದ್ದೀವಿ. ಈಗಾಗಲೇ ಅವರು ಇಲ್ಲೊಂದು ಚಾಮರಾಜನಗರ ಗುಡ್ಲುಪೇಟೆಯಲ್ಲೂ ಕೂಡ ಮಾಡಿದ್ದಾರೆ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
60% ಯುವಜನರನ್ನ ಹೊಂದಿರುವ ನಮ್ಮ ದೇಶ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಆಲೂರು ಪಟ್ಟಣದ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಗಣರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ದೇಶ ಸದ್ಯ ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮುಂದಿನ 5 ವರ್ಷಗಳಲ್ಲಿ 3ನೇ ಸ್ಥಾನ ಪಡೆಯುತ್ತದೆ. ಸಂವಿಧಾನದ ಆಶಯವನ್ನ ಪ್ರಸಕ್ತ ಸಾಲಿನಲ್ಲಿ ತಾಲೂಕು ಆಡಳಿತ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿರುವುದಕ್ಕೆ ಕೃತಜ್ಞತೆಗಳು ಎಂದರು. ಆಲೂರು ಪಟ್ಟಣ ಹಾಸನ ನಗರಕ್ಕೆ ಸಮೀಪವಿರುವುದರಿಂದ ಅಭಿವೃದ್ಧಿಯಲ್ಲಿ ಸ್ವಲ್ಪ ಹಿನ್ನಡೆಯಾಗಿದೆ. ಆಲೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚುತ್ತಿದೆ. ಈ ಹಿನ್ನೆಲೆ ಭೈರಾಪುರದಿಂದ ನೇರಲಕೆರೆ ಕೂಡಿಗೆವರೆಗೆ ರಸ್ತೆ ಅಗಲೀಕರಣ ಮಾಡುವ ಮೂಲಕ ಟ್ರಾಫಿಕ್ ಸಮಸ್ಯೆ ನೀಗಿಸಲಾಗುವುದು. ಎಲ್ಲರ ಸಹಕಾರ ಅಗತ್ಯವಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಜನರನ್ನ ಸುಖಾಸುಮ್ಮನೆ ಅಲೆಸಬಾರದು. ಕಚೇರಿಗೆ ಬಂದವರನ್ನ ಕೂರಿಸಿ ಮಾತನಾಡಿಸಿ ಅವರ ಕೆಲಸ ಮಾಡಿಕೊಡಬೇಕು ಎಂದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಹಸೀಲ್ದಾರ್ ಕೆಆರ್ ಪೂರ್ಣಿಮಾ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ದೇಶದ ಆಡಳಿತ ಉತ್ತಮವಾಗಿರಲು ಸರ್ಕಾರ ಮತ್ತು ಸಾರ್ವಜನಿಕರ ಸಂಬಂಧ ಉತ್ತಮವಾಗಿರಬೇಕು ಎಂದರು. ತಾಲೂಕು ಪರಿಶಿಷ್ಟ ನೌಕರರ ಸಂಘದ ಅಧ್ಯಕ್ಷ ಹಾಗೂ ಶಿಕ್ಷಕ ವಾಸುದೇವ್ ಮಾತನಾಡಿ, ಕಳೆದ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯಂದು ಕ್ರೀಡಾಂಗಣಕ್ಕೆ ಶೌಚಾಲಯ, ಕುಡಿಯುವ ನೀರು ಒದಗಿಸುವುದಾಗಿ ಭರವಸೆ ನೀಡಿದ್ರು. 1 ವರ್ಷದೊಳಗೆ ನೀಡಿದ ಭರವಸೆ ಈಡೇರಿಸುವ ಮೂಲಕ ಹೇಳಿದ ಮಾತನ್ನ ಉಳಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ರವಿ ಕಿರಗಡಲು, ಎಚ್ಬಿ ನಂದೀಶ್, ಎಸ್ಎಸ್ ಶಿವಮೂರ್ತಿ, ಬಿಆರ್ ಕೃಷ್ಣೇಗೌಡ, ವಿಕೆ ಗಣೇಶ್, ಎಸ್ಎಂ ರಘುಪಾಳ್ಯ, ಎಸ್ಎ ಬಸವರಾಜ್, ಆರ್ ಶಿವರಾಮ್, ಮಂಜುನಾಥ್, ಎಚ್ಬಿ ರಾಘವೇಂದ್ರ, ಬಿಜೆ ಯೋಗೇಶ್, ಮೇಘನಾ, ಲೋಕೇಶ್ ಮತ್ತು ಲಕ್ಷ್ಮಣ್ ಇವರನ್ನ ಸನ್ಮಾನಿಸಲಾಯಿತು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ದಯಾನಂದ್, ಬಿಇಒ ಎಜೆ ಕೃಷ್ಣೇಗೌಡ, ಆರಕ್ಷಕ ವೃತ್ತ ನಿರೀಕ್ಷಕ ಗಂಗಾಧರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಚ್ಆರ್ ಬಸವರಾಜ್, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ಸಾರಿ ನಾನು ಕೂಡ ಇದೇ ಹೈಸ್ಕೂಲ್ ನಲ್ಲಿ ಓದಿರೋನು. ಇಷ್ಟು ವರ್ಷದಲ್ಲಿ ಮಕ್ಕಳಿಗೆ ಒಂದು ಉಪಹಾರದ ವ್ಯವಸ್ಥೆಯನ್ನ ತಾಲೂಕು ಆಡಳಿತದಲ್ಲಿ ಮತ್ತು ಶಾಸಕರು ಮುತುವರ್ಜಿಯನ್ನು ವಹಿಸಿ ಮಕ್ಕಳು ಹಸ್ಕೊಂಡಿರಬಾರ್ದು ಅನ್ನೋದಕ್ಕೆ ಅವರಿಗೆ ಉಪಹಾರದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗಾಗಿ ನಮ್ಮ ನವೀನ್ ಸರ್ ಅವರು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಸನ್ಮಾನವನ್ನು ಸ್ವೀಕರಿಸೋದು ಮಾನ್ಯ ಶಾಸಕರು. ಬೇಲೂರು ಪುರಸಭಾ ವತಿಯಿಂದ 76ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಧ್ವಜಾರೋಹಣ ನಡೆಸಿ ಸಂವಿಧಾನದ ಆಶೋತ್ತರಗಳ ಬಗ್ಗೆ ಮಾತನಾಡಿದರು. ಪ್ರವಾಸಿ ತಾಣ ಬೇಲೂರು ಹೃದಯ ಭಾಗದ ಪುರಸಭಾ ಆವರಣದಲ್ಲಿ ನಡೆದ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಪುರಸಭಾ ಕಚೇರಿಗೆ ತ್ರಿವರ್ಣ ಧ್ವಜದಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಯಿತು. ಸರಿಯಾಗಿ 8 ಗಂಟೆಗೆ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ರಾಷ್ಟ್ರಗೀತೆಯೊಂದಿಗೆ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಪುರಸಭಾ ಸದಸ್ಯರಾದ ಅಕ್ರಂ ಪಾಷಾ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್, ರಾಜಪ್ರಭುತ್ವವು ಅಂತ್ಯವಾಗಿ ಭಾರತದಲ್ಲಿ ಸಂವಿಧಾನವನ್ನು ಸ್ಥಾಪಿಸಿದ ದಿನವೇ ಜನವರಿ 26. ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವಾಗಿದ್ದು ಭಾರತೀಯರಿಗೆ ಹೆಮ್ಮೆಯ ದಿನವಾಗಿದೆ. 26 ಜನವರಿ 1950ರಂದು ಸಂವಿಧಾನವನ್ನು ಸ್ಥಾಪನೆ ಮಾಡಲಾಗಿದ್ದು ಇದರ ಗೌರವಾರ್ಥವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಈಗಾಗಲೇ ಗಣರಾಜ್ಯೋತ್ಸವ ದಿನದ ಆಚರಣೆ ಸಕಲ ಸಿದ್ದತೆಗಳು ನಡೆಯುತ್ತಿದ್ದು ಈ ವರ್ಷ 76ನೇ ಗಣರಾಜ್ಯೋತ್ಸವ ದಿನ ಆಚರಿಸಲಾಗುತ್ತಿದೆ. ಭಾರತೀಯರ ಹೆಮ್ಮೆಯ ದಿನವಾದ ಗಣರಾಜ್ಯ ದಿನದ ಇತಿಹಾಸ ಮತ್ತು ಮಹತ್ವವನ್ನು ಪ್ರತಿಯೊಬ್ಬ ಪ್ರಜೆ ತಿಳಿದುಕೊಳ್ಳಬೇಕೆಂದ ಅವರು, ಭಾರತವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ದಿನವನ್ನು ಅದ್ದೂರಿಯಾಗಿ ಆಚರಿಸುತ್ತದೆ. ಈ ವರ್ಷ ಭಾರತವು 76ನೇ ವರ್ಷದ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದು ಈಗಾಗಲೇ ಈ ದಿನದ ಆಚರಣೆಗೆ ಸಕಲ ಸಿದ್ದತೆಗಳು ನಡೆಯುತ್ತಿವೆ. ಗಣರಾಜ್ಯೋತ್ಸವ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ ಎನ್ನುವುದರಲ್ಲಿ 2 ಮಾತಿಲ್ಲ. ಆಗಸ್ಟ್ 15 ಬ್ರಿಟಿಷರಿಂದ ತಾತ್ವಿಕವಾಗಿ ಸ್ವಾತಂತ್ರ್ಯ ಪಡೆದುಕೊಂಡ ದಿನವಾದರೆ 1950 ಜನವರಿ 26ರಂದು ಭಾರತ ತನ್ನ ಸಂವಿಧಾನವನ್ನು ಜಾರಿಗೊಳಿಸಲಾಗಿದ್ದು ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವವು ಅಸ್ತಿತ್ವಕ್ಕೆ ಬಂದ ದಿನವಾಗಿದೆ. ಹೀಗಾಗಿ ಈ ದಿನವು ಸ್ವಾತಂತ್ರ್ಯ ದಿನದಷ್ಟೇ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಆರೋಗ್ಯ ನಿರೀಕ್ಷಕ ಲೋಹಿತ್, ಕಂದಾಯ ವಿಭಾಗದ ಅಧಿಕಾರಿ, ಸಿಬ್ಬಂದಿಗಳು, ಪೌರ ಕಾರ್ಮಿಕರು, ನೌಕರ ವರ್ಗದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಜನವರಿ 26 ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಎಲ್ಲ ಸೇರಿ ಪುರಸಭೆ ಮುಂದೆ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದೇವೆ. ಗಣರಾಜ್ಯೋತ್ಸವ ಜನವರಿ 26, 1950ನೇ ಇಸವಿಯಲ್ಲಿ ಸಂವಿಧಾನವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿ ಮಾಡಿದಂಥ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನಾಚರಣೆ ಎಂದು ಆಚರಿಸುತ್ತಿದ್ದೇವೆ.
ಚನ್ನರಾಯಪಟ್ಟಣ ತಾಲೂಕು ಆಡಳಿತದ ವತಿಯಿಂದ 76ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಸಂವಿಧಾನದ ಆಶೋತ್ತರಗಳ ಬಗ್ಗೆ ಮಾತನಾಡಿ, ರಾಜಪ್ರಭುತ್ವವು ಅಂತ್ಯವಾಗಿ ಭಾರತದಲ್ಲಿ ಸಂವಿಧಾನವನ್ನು ಸ್ಥಾಪಿಸಿದ ದಿನವೇ ಜನವರಿ 26. ದೇಶದ ಸಂವಿಧಾನ ಭಾರತೀಯರಿಗೆ ಹೆಮ್ಮೆಯ ದಿನವಾಗಿದೆ. 26 ಜನವರಿ 1950ರಂದು ಸಂವಿಧಾನವನ್ನು ಸ್ಥಾಪನೆ ಮಾಡಲಾಗಿದ್ದು, ಇದರ ಗೌರವಾರ್ಥವಾಗಿ ಗಣರಾಜ್ಯೋತ್ಸವ ಅಸ್ತಿತ್ವಕ್ಕೆ ಬಂದ ದಿನವಾಗಿದ್ದು ಆಚರಿಸಲಾಗುತ್ತದೆ. ಭಾರತದ ಹೆಮ್ಮೆಯ ದಿನವಾದ ಗಣರಾಜ್ಯ ದಿನದ ಇತಿಹಾಸ ಮತ್ತು ಮಹತ್ವವನ್ನು ಪ್ರತಿಯೊಬ್ಬ ಪ್ರಜೆ ತಿಳಿದಿರಬೇಕೆಂದ ಅವರು, ಭಾರತವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ಆಚರಿಸುತ್ತದೆ. ಈ ವರ್ಷ ಭಾರತವು 76ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದೆ ಎಂದರು. ಗಣರಾಜ್ಯೋತ್ಸವ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆಗಸ್ಟ್ 15 ಬ್ರಿಟಿಷರಿಂದ ತಾತ್ವಿಕವಾಗಿ ಸ್ವತಂತ್ರ ಪಡೆದುಕೊಂಡ ದಿನವಾದರೆ 1950 ಜನವರಿ 26ರಂದು ಭಾರತ ತನ್ನ ಸಂವಿಧಾನವನ್ನ ಜಾರಿಗೊಳಿಸಲಾಗಿದ್ದು, ರಾಜಪ್ರಭುತ್ವವನ್ನ ತ್ಯಜಿಸಿ ಪ್ರಜಾಪ್ರಭುತ್ವವು ಅಸ್ತಿತ್ವಕ್ಕೆ ಬಂದ ದಿನವಾಗಿದೆ. ಹೀಗಾಗಿ ಈ ದಿನವು ಸ್ವಾತಂತ್ರ್ಯ ದಿನದಷ್ಟೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಎಂದರು. ತಹಸೀಲ್ದಾರ್ ನವೀನ್ ಕುಮಾರ್ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ವಿವಿಧ ಶಾಲೆ ಮಕ್ಕಳಿಂದ ಪಥಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸುಮಾರು 29ಕ್ಕೂ ಹೆಚ್ಚು ಜನರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಕುಮಾರ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು, ಟಿಎಪಿಸಿಎಂಎಸ್ ಅಧ್ಯಕ್ಷ ಮರಗೂರು ಅನಿಲ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ದೇಶಾದ್ಯಂತ ಹಾಗೂ ವಿದೇಶಗಳಲ್ಲೂ ಕೂಡ ವಿಜೃಂಭಣೆಯಿಂದ ಒಂದು ದೇಶದಲ್ಲಿ ಹಬ್ಬದ ರೀತಿಯಲ್ಲಿ ಎಲ್ಲ ಕಡೆ ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ಬಹಳ ಮುಖ್ಯವಾದಂತಹ ದಿವಸ. ಯಾಕಂದರೆ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಂತಹ ದಿನ. ಈ ದಿನವನ್ನು ನಾವು ಪ್ರಜೋತ್ಸವ ದಿನವನ್ನಾಗಿ ಕೂಡ ಆಚರಿಸ್ತೀವಿ ಅಂದ್ರೂ ಕೂಡ ತಪ್ಪಲ್ಲ. ಯಾಕಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 76ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ವಿಜಯನಗರ ಪತಂಜಲಿ ಯೋಗ ಕೇಂದ್ರದಲ್ಲಿ ಯೋಗಾಭ್ಯಾಸದ ನಂತರ ಹಿಂದೂ ರಕ್ಷಣಾ ಕಾರ್ಯಕರ್ತ ಮಂಜುನಾಥ್ ಪ್ರಸನ್ನ ಧ್ವಜಾರೋಹಣ ನೆರವೇರಿಸಿದರು. ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ಪತಂಜಲಿ ಪರಿವಾರದ ಜಿಲ್ಲಾ ಸಂರಕ್ಷಕರಾದ ಎಸ್ಡಿ ಲೋಕನಾಥ್, ಜಿಲ್ಲಾ ಪ್ರಭಾರಿಗಳಾದ ಸುರೇಶ್ ಪ್ರಜಾಪತಿ, ಯೋಗ ಸಂಘದ ನಿರ್ದೇಶಕರು, ಯೋಗ ಸಾಧಕರಾದ ಶಾಂತಣ್ಣ, ಮಂಜೇಗೌಡ, ಶಿವರಂಜೇಗೌಡ, ಸಚಿನ್, ಲತಾ, ಭಾರತಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನನ್ನ ಹೆಸರು ಮಂಜುನಾಥ್ ಪ್ರಸನ್ನ ಅಂತ. ಕೆನರಾ ಬ್ಯಾಂಕ್ ಕೆಲಸ ಮಾಡ್ತಾಯಿದ್ದೆ. ಈಗ ರಿಟೈರ್ಡ್ ಎಂಪ್ಲಾಯ್ ಆಗಿ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 75 ವರ್ಷಗಳು ಕಳೆದಿದ್ದೀನಿ ನಾನೀಗ. 76ನೇ ವರ್ಷ ಏಪ್ರಿಲಿಂದ ಶುರುವಾಗುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯೋಗ ಭವನಕ್ಕೆ ಬಂದಿದ್ದೀನಿ. ವಿಜಯನಗರ ಪತಂಜಲಿ ಯೋಗ ಸಂಘ ಇಲ್ಲಿಗೆ ಬಂದು ಇವತ್ತು ಅವ್ರ ಜೊತೆ ಇರುವಂಥ ಒಂದು ಯೋಗ ನನಗೆ ಸಿಕ್ಕಿದೆ. ಅದಕ್ಕಾಗಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಹೆಸರು ಲೋಕನಾಥ, ವಿಜಯನಗರ ಯೋಗಾಧ್ಯಕ್ಷರು. ನಮ್ಮದು ವಿಜಯನಗರ ಪತಂಜಲಿ ಯೋಗ ಸಂಘ. ನಾವು ಈ ಗಣರಾಜ್ಯ ದಿನವನ್ನು ಈ ಸರಿ ಪ್ರಪ್ರಥಮವಾಗಿ ಮಾಡ್ತಾಯಿದ್ದೇವೆ. 76ನೇ ವರ್ಷದ ಗಣರಾಜ್ಯೋತ್ಸವ. ಹಾಗಾಗಿ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡಿ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ನಮ್ಮ ಮಂಜುನಾಥ್ ಸರ್ ಅವರು ಕೂಡ ಆಹ್ವಾನ ಮಾಡಿದ್ವಿ. ಅವರು ಕೂಡ ಬಂದು ನಮ್ಮ ಧ್ವಜವನ್ನು ನೆರವೇರಿಸಿಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಕೂಡ ಧನ್ಯವಾದಿಸುತ್ತೇವೆ. ಶುಭೋದಯ ಎಲ್ಲರಿಗೂ. ವಿಜಯನಗರ ಪತಂಜಲಿ ಯೋಗ ಸಂಘ ಯೋಗ ಭವನ ಹಾಸನ ಇಲ್ಲಿಂದ ನಮ್ಮ ಗಣರಾಜ್ಯೋತ್ಸವದ ಎಲ್ಲರಿಗೂ, ನಮ್ಮ ಯೋಗ ಸಾಧಕರಿಗೂ ಮತ್ತು ವಿಜಯನಗರದ ಎಲ್ಲ, ಹಾಸನದ ಎಲ್ಲ
ಜನರಿಗೆ ಗಣರಾಜ್ಯೋತ್ಸವ ಶುಭಾಶಯಗಳು. ಇಂದಿನ ಗಣರಾಜ್ಯೋತ್ಸವ ಉತ್ಸವಕ್ಕೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಂಜುನಾಥ್ ಸರ್, ಸ್ವಯಂ ಸೇವಕರು ಹಾಗೂ ಎಮರ್ಜೆನ್ಸಿ ಪೀರಿಯಡಲ್ಲಿ ಒಂದು ಏನು ಜೈಲುವಾಸವನ್ನು ಅನುಭವಿಸಿ ಅವರು ಏನು ಶಿಕ್ಷೆಯನ್ನು ಅನುಭವಿಸಿದರು ಅವರ ಒಂದು ಸಂಸ್ಮರಣೆ ಮತ್ತು ಅವರ ಒಂದು ಉಪಸ್ಥಿತಿಯಲ್ಲಿ ಗಣರಾಜ್ಯೋತ್ಸವ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಜಯನಗರದ ಪತಾಂಜಲಿ ಯೋಗ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಲೋಕನಾಥ್ಜಿ ಅವರು ಕೂಡ ಈ ಒಂದು 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಸಕಲೇಶಪುರ ಪಟ್ಟಣದ ತಾಲೂಕು ಆಡಳಿತ ಸೌಧದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಮಾನವ ಬಂಧುತ್ವ ವೇದಿಕೆ ಸಕಲೇಶಪುರ ತಾಲೂಕು ಘಟಕದ ವತಿಯಿಂದ ಸಂವಿಧಾನ ಪೀಠಿಕೆಯನ್ನ ಸಾಮೂಹಿಕವಾಗಿ ಓದುವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡ ಕೆಬಿ ಭೈರಪ್ಪ ಮಾಸ್ಟರ್ ಮಾತನಾಡಿ, ಸಂವಿಧಾನ ಅಪಾಯದ ಹಂಚಿನಲ್ಲಿದ್ದು ಸಂವಿಧಾನವನ್ನ ಬದಲಾಯಿಸುವ ಕೂಗುಗಳು ಆಗಾಗ ಕೇಳಿಬರುತ್ತಿದ್ದು ಸಂವಿಧಾನದ ಉಳಿವಿಗಾಗಿ ನಾವೆಲ್ಲರೂ ಜಾಗೃತರಾಗಬೇಕಿದೆ ಎಂದರು. ಮಾನವ ಬಂಧುತ್ವ ವೇದಿಕೆ ತಾಲೂಕು ಸಂಚಾಲಕ ಕಾಡಪ್ಪ ಮಾತನಾಡಿ, ಮಾನವ ಬಂಧುತ್ವ ವೇದಿಕೆ ರಾಜ್ಯಾದ್ಯಂತ ಬುದ್ಧ, ಬಸವ, ಅಂಬೇಡ್ಕರ್ ತತ್ವ, ಸಿದ್ಧಾಂತ, ಆದರ್ಶ ಮತ್ತು ಆಶಯಗಳನ್ನು ಯುವ ಸಮೂಹಕ್ಕೆ ತಿಳಿಸುವ ಮೂಲಕ ಜಾಗೃತಿ ಮೂಡಿಸುತ್ತಿದ್ದು ತಾವೆಲ್ಲರೂ ಮೌಢ್ಯ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ನಮ್ಮೊಂದಿಗೆ ಕೈಜೋಡಿಸಬೇಕು ಎಂದರು. ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕ ಜೈಭೀಮ್ ಮಂಜು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಶೋಷಿತರ ದಮನಕ್ಕೆ ಒಳಗಾದವರ, ಮಹಿಳೆಯರ ಪರವಾದ ಸಮಾನತೆ, ಸ್ವಾಭಿಮಾನ, ವ್ಯಕ್ತಿ ಗೌರವ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಭ್ರಾತೃತ್ವ ಭಾವನೆಯ ಸಂದೇಶವನ್ನ ಸಾರುವ ವಿಶ್ವದಲ್ಲೇ ಅತ್ಯುನ್ನತವಾದ ಸಂವಿಧಾನವನ್ನ ನಾವೆಲ್ಲರೂ ಗೌರವಿಸುವ ಜೊತೆಗೆ ಸಂವಿಧಾನದ ರಕ್ಷಣೆಗಾಗಿ ರಕ್ಷಾ ಕವಚದಂತೆ ಕಾಪಾಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಆನೆಮಹಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಮ್ಮಯ್ಯ, ಆದಿವಾಸಿ ಮತ್ತು ಅಸಲಾರ ಸಂಘದ ಜಿಲ್ಲಾ ಮುಖಂಡ ನವೀನ್ ಸದಾ ಮಾತನಾಡಿದರು. ಈ ವೇಳೆ ಎಸ್ಬಿ ಮಂಜುನಾಥ್, ರುದ್ರೇಶ್ ಒಳಲಹಳ್ಳಿ, ದೇವರಾಜ್ ಆಚಂಗಿ, ದ್ಯಾವಪ್ಪ, ಹರೀಶ್ ಹಾಲೇಬೇಲೂರು, ಕುಮಾರ್ ಕೌಡಳ್ಳಿ, ಮಲ್ಲೇಶ್ ಕೃಷ್ಣಾಪುರ, ಬಿಬಿ ಮಂಜುನಾಥ್, ವಿರೂಪಾಕ್ಷ ಸತ್ತಿಗಾಲ್, ಆಟೋ ರಮೇಶ್, ಪ್ರಕಾಶ್ ಕಲ್ಗಣೆ, ಮಂಜಯ್ಯ, ಗುಡಾಣಕೆರೆ, ಕುಮಾರಸ್ವಾಮಿ ಕೌಡಳ್ಳಿ ಇತರರು ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಹಾಸನದ ವತಿಯಿಂದ ಹನುಮೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಶನಿವಾರ ಸಂಜೆ ನಗರದ ಮಹಾವೀರ ವೃತ್ತದಿಂದ ಹಮ್ಮಿಕೊಳ್ಳಲಾಗಿದ್ದ ಶೋಭಾಯಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ಇದೇ ವೇಳೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಜೈಕಾರ ಹಾಕಿ ಕುಣಿದು ಕುಪ್ಪಳಿಸಿದರು. ಹನುಮ ಮಹೋತ್ಸವದ ಅಂಗವಾಗಿ ಕಳೆದ ಒಂದು ದಿನದಿಂದ ಸರಣಿ ಕಾರ್ಯಕ್ರಮ ನಡೆಯುತ್ತಿದೆ. ನಿನ್ನೆ ಶ್ರೀರಾಮನ ಹೋಮ ಮಾಡಲಾಗಿದ್ದು ಈ ಹಿನ್ನೆಲೆ ಶುಕ್ರವಾರದಂದು ಸಂಜೆ ಬೈಕ್ ರ್ಯಾಲಿ ನಡೆಸಲಾಗಿದೆ. ಶನಿವಾರದಂದು ಸಂಜೆ ವೇಳೆ ಏರ್ಪಡಿಸಿದ್ದ ಶೋಭಾಯಾತ್ರೆಯಲ್ಲಿ ಮುಖ್ಯವಾಗಿ ಹನುಮ ಮತ್ತು ಶಿವ ವೇಷಧಾರಿಗಳು, ಅಯೋಧ್ಯೆಯ ಶ್ರೀರಾಮ ಪ್ರತಿಮೆ, ಶ್ರೀ ಆಂಜನೇಯ ಪ್ರತಿಮೆ ಹಾಗೂ ಡಿಜೆ ಸೌಂಡ್ಗೆ ನೂರಾರು ಜನರು, ವಿದ್ಯಾರ್ಥಿಗಳು, ಮಹಿಳೆಯರು ಹೆಜ್ಜೆ ಹಾಕಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ಅವರು ಶೋಭಾಯಾತ್ರೆಗೆ ಆಗಮಿಸಿ ಶುಭ ಹಾರೈಸಿದ್ರು. ಇದೇ ವೇಳೆ ಅಭಿಮಾನಿಗಳು ಅವರನ್ನ ಮೇಲೆತ್ತುಕೊಂಡು ಕುಣಿದರು. ನಂತರ ಮೆರವಣಿಗೆಯಲ್ಲಿ ಸಾಗಿದ್ರು. ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಒಂದೇ ಮಾತರಂ ಹಲವಾರು ಘೋಷಣೆಗಳನ್ನ ಕೂಗುತ್ತಾ ಮುಂದೆ ಸಾಗಿದ್ರು. ಬೃಹತ್ ಬೈಕ್ ಜಾಥಾ ಹಾಸನದ ಹಲವಾರು ರಸ್ತೆಗಳಲ್ಲಿ ಸಾಗಿತು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ವಿಶ್ವ ಹಿಂದೂ ಪರಿಷತ್ ಅನೂಪ್, ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ವಿಭಾಗ ಕಾರ್ಯದರ್ಶಿಗಳಾದ ಮಹಿಪಾಲ್, ಜಿಲ್ಲಾ ಉಪಾಧ್ಯಕ್ಷರಾದ ಸಾಯಿ ಪ್ರಸಾದ್, ಜಿಲ್ಲಾ ಕಾರ್ಯದರ್ಶಿ ವಿಕಾಸ್, ಸಹ ಕಾರ್ಯದರ್ಶಿ ಮಂಜು, ಭಜರಂಗದಳ ಸಂಯೋಜಕ ಅಭಿಷೇಕ್, ಪ್ರಚಾರ ಪ್ರಸಾರ ಪ್ರಮುಖ್ ಪ್ರಣವ್ ಭಾರದ್ವಾಜ್, ಭಜರಂಗದಳ ಹಾಸನ ನಗರ ಸಂಯೋಜಕ ಯಶವಂತ್, ಶಶಾಂಕ್, ಪವನ್, ದಿನೇಶ್ ಸಿಂಗ್, ಬಿಜೆಪಿ ವೇಣುಗೋಪಾಲ್, ಶೋಭನ್ ಬಾಬು ಹಾಗೂ ಹಿಂದೂ ಪರ ಕಾರ್ಯಕರ್ತರು, ಸಂಘಟನೆ ಪ್ರಮುಖರು ಉಪಸ್ಥಿತರಿದ್ದರು. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನು ಅರಿತು ಚುನಾವಣೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಹೇಮಾವತಿ ಕರೆ ನೀಡಿದ್ದಾರೆ. ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಹಾಸನ ವತಿಯಿಂದ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಮತದಾರರ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನತೆಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಮತದಾರರ ದಿನ ಆಚರಣೆ ಮಾಡಲಾಗುತ್ತದೆ. ಸಂವಿಧಾನ ನೀಡಿರುವ ಹಕ್ಕುಗಳ ಮಹತ್ವದ ಬಗ್ಗೆ ಯುವಜನತೆ ತಿಳುವಳಿಕೆ ಪಡೆದುಕೊಳ್ಳುವುದು ಅಗತ್ಯವಾಗಿದ್ದು, ಮತದಾನದ ಪ್ರಾಮುಖ್ಯತೆ ಅರಿತು ಉತ್ತಮ ವ್ಯಕ್ತಿ ಆಯ್ಕೆಗಾಗಿ ಮತ ಚಲಾಯಿಸಬೇಕು ಎಂದರು. ಮತದಾನ ಮಾಡುವ ಮೂಲಕ ದೇಶ ಕಟ್ಟಲು ಭದ್ರ ಬುನಾದಿಗಳಾಗಿ ಎಂದು ತಿಳಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ಅವರು ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವ ಎಲ್ಲರೂ ಸ್ವತಂತ್ರರು. ಎಲ್ಲಾ ದಾನಕ್ಕಿಂತ ಮತದಾನ ಶ್ರೇಷ್ಠವಾದದ್ದು. ಮತದಾನಕ್ಕೆ ಬಹಳ ಮೌಲ್ಯವಿದೆ. ಇದನ್ನು ಅರಿತು ಮತದಾನ ಮಾಡಿ ಅಭಿವೃದ್ಧಿಯತ್ತ ಸಾಗಲು ಸಹಕರಿಸಬೇಕು ಎಂದರು.
ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು, ಜವಾಬ್ದಾರಿಯುತವಾಗಿ ಉತ್ತಮ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು. ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಮೂಲ ಉದ್ದೇಶದಿಂದ ಕಳೆದ 15 ವರ್ಷಗಳಿಂದ ರಾಷ್ಟ್ರೀಯ ಮತದಾರರ ದಿನ ಆಚರಣೆ ಮಾಡಲಾಗುತ್ತಿದೆ. ಮತದಾನದ ಬಗ್ಗೆ ತಿಳುವಳಿಕೆ ಪಡೆದುಕೊಂಡು ನ್ಯಾಯಯುತವಾಗಿ ಮತದಾನ ಮಾಡಬೇಕೆಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಮತಗಟ್ಟೆ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ಯುವ ಮತದಾರರಿಗೆ ಗುರುತಿನ ಚೀಟಿ ವಿತರಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು. ತಹಸೀಲ್ದಾರ್ ಶ್ವೇತಾ ಎನ್ ರವೀಂದ್ರ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಗಿರೀಶ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಚಂದ್ರಶೇಖರ್, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಮ್ಮ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ನಾವು ವೋಟರ್ಸ್ ರೈಟ್ನ ಯಾವ ರೀತಿ ಚಲಾಯಿಸಬೇಕು ಅನ್ನೋದು ಮುಖ್ಯ. ನಮಗೆ ಒಂದು ಎಷ್ಟು ಸ್ವಾತಂತ್ರ್ಯ ಇರುವಾಗ ನಾವು ಕರೆಕ್ಟ್ ಒಂದು ಸರಿಯಾದ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿದಾಗ ಮಾತ್ರ ನಮ್ಮ ಮತದಾನಕ್ಕೆ ಒಂದು ಮೌಲ್ಯ ಇರುತ್ತೆ. ಅದರಿಂದ ದಯವಿಟ್ಟು ತಾವು ಮತ ಚಲಾಯಿಸುವಾಗ ಸಾಕಷ್ಟು ಯೋಚನೆ ಮಾಡಿ ಒಂದು ಒಳ್ಳೆಯ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿದಾಗ ನಾವು ಅಭಿವೃದ್ಧಿಯತ್ತ ಹೋಗ್ಬೋದು. ಅದರಿಂದ ನಮ್ಮ ದೇಶ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೆ ತಮ್ಮ ಅಮೂಲ್ಯವಾದ ಎಲ್ಲ ದಾನಗಳಿಗಿಂತ ಮತದಾನ ಶ್ರೇಷ್ಠವಾದದ್ದು ಹೇಳ್ತೀವಿ. ಹಾಗೆ ಎಲ್ಲರೂ ಕೂಡ ಮತ ಚಲಾಯಿಸುವಲ್ಲಿ ತಮ್ಮ ಒಂದು ಸರಿಯಾದ ಒಂದು ಮಾರ್ಗವನ್ನು ಅನುಸರಿಸಿ ನಮ್ಮ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಿದೆ ಅಂತ ಭಾವಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೀನಿ. ಆಲೂರು ತಾಲೂಕು ಛಲವಾದಿ ಮಹಾಸಭಾ ಸಮಿತಿ ಇವರ ವತಿಯಿಂದ 2ನೇ ವರ್ಷದ ಕರೋಕೆ ಗೀತಗಾಯನ ಸ್ವರ ಸಂಭ್ರಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ ಹಾಗೂ ವಾಣಿ ಶಿವರಾಮ್ ಗಿಡಕ್ಕೆ ನೀರೆರೆದು ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಕೆ ಶಿವರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, 75ನೇ ವರ್ಷ ಪೂರೈಸಿದ ಹಿನ್ನೆಲೆ ಹಾಗೂ ಕೆ ಶಿವರಾಮ್ ಅವರ ನೆನಪಾರ್ಥವಾಗಿ ಕರೋಕೆ ಗೀತಗಾಯನ ಸ್ವರ ಸಂಭ್ರಮ ಸುಂದರ ಕಾರ್ಯಕ್ರಮ 2 ದಿನಗಳ ಕರೋಕೆ ಸಂಭ್ರಮದಲ್ಲಿ ಸ್ಥಳೀಯ ಕಲಾವಿದರ ಅಪೂರ್ವ ಸಮಾಗಮವಾಗಲಿದೆ ಎಂದರು. ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷೆ ವಾಣಿ ಶಿವರಾಮ್ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿ, ನಮ್ಮ ಉಸಿರು ಹಾಗೂ ಸ್ವಾಭಿಮಾನವಾಗಿರುವ ನಮ್ಮ ಸಂವಿಧಾನ 75 ವರ್ಷ ಪೂರೈಸಿ 76ನೇ ವರ್ಷಕ್ಕೆ ಕಾಲಿಟ್ಟಿರೋದು ಈ ಹಿನ್ನೆಲೆ ಛಲವಾದಿ ಮಹಾಸಭಾ ಸಂಘದ ಈ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ ಮರೆಯದ ಅವಿಸ್ಮರಣೀಯ ದಿನವಾಗಿದೆ. ಡಾ ಬಾಬಾ ಸಾಹೇಬರ ಪಕ್ಕದಲ್ಲಿ ನಮ್ಮ ಯಜಮಾನರ ಫೋಟೋ ಇಟ್ಟು ಪೂಜೆ ಮಾಡುತ್ತಿರೋದು ಹೆಮ್ಮೆಯ ವಿಷಯವಾಗಿದೆ. ಕೆ ಶಿವರಾಮ್ ಅವರ ಜೀವನದ ಉದ್ದಕ್ಕೂ ಬಾಬಾ ಸಾಹೇಬರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಬಂದವರು. ಇಂದು ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಅವರು ಕಟ್ಟಿ ಬೆಳೆಸಿದ ಸಂಘವನ್ನ ನೀವು ಕೂಡ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯುತ್ತಿರುವುದು ಅವರ ಆತ್ಮಕ್ಕೆ ಶಾಂತಿ ದೊರೆತಂತಿದೆ ಎಂದರು. ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ ಮಾತನಾಡಿ, ಕೆ ಶಿವರಾಮ್ ನಮ್ಮ ಜೊತೆಯಲ್ಲಿಲ್ಲದಿದ್ರೂ ಅವರ ಸಾಧನೆಗಳು ಕರುನಾಡ ಜನರಲ್ಲಿ ಅಜರಾಮರವಾಗಿ ಅಚ್ಚಳಿಯದೆ ನಮ್ಮ ಮನಸ್ಸಿನಲ್ಲಿ ಕಣ್ಣ ಮುಂದೆ ಉಳಿದಿದೆ. ಕೆ ಶಿವರಾಮ್ ಇಡೀ ಜಿಲ್ಲೆಯಲ್ಲಿ ಛಲವಾದಿ ಸಂಘವನ್ನ ಕಟ್ಟಲು ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಎಂದರು. ಛಲವಾದಿ ಮಹಾಸಭಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದ ಶ್ರೀಯುತ ಕೆ ಶಿವರಾಮ್ ಅವರ ಸ್ಮರಣಾರ್ಥವಾಗಿ ಕರೋಕೆ ಗೀತಗಾಯನ ಸ್ವರ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದು, ಕಾರ್ಯಕ್ರಮದ ತೀರ್ಪುಗಾರರಾಗಿ ಖ್ಯಾತ ಗಾಯಕ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯ ಕಂಠದಾನ ಕಲಾವಿದ ಮನೋಜ್ ಶರ್ಮಾ, ಪ್ರಸಿದ್ಧ ಸಂಗೀತ ಗಾಯಕ ಹಾಸನ ಲೈಮ್ಲೈಟ್ ಪ್ರಶಸ್ತಿ ಪುರಸ್ಕೃತರಾದ ವಾಣಿ ನಾಗೇಂದ್ರ ಹಾಗೂ ಸರಿಗಮಪ ಖ್ಯಾತಿಯ ಹವ್ಯಾಸಿ ಗಾಯಕ ಬಸವರಾಜ್ ಬಡಗೇರ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಆಲೂರು ಸಕಲೇಶಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಶಾಂತಕೃಷ್ಣ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಪೃಥ್ವಿ ಜಯರಾಮ್ ಹಾಗೂ ಛಲವಾದಿ ರಾಜ್ಯ ಉಪಾಧ್ಯಕ್ಷ ಬಸವರಾಜ್, ಖಜಾಂಚಿ ಮೈಕೋ ನಾಗರಾಜ್, ನಿರ್ದೇಶಕರಾದ ಕೃಷ್ಣಪ್ಪ, ಸಿದ್ದರಾಜು, ಮಹಾದೇವ್, ನಾಗೇಶ್, ಶಿವಪ್ಪ, ಜವರಯ್ಯ, ಶಿವಣ್ಣ, ಸಂಘಟನೆ ಕಾರ್ಯದರ್ಶಿ ವಸಂತ, ರಾಜಪ್ಪ, ಪರಶುರಾಮ್ ಹಾಗೂ ತಾಲೂಕು ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್ ಆಲೂರು. ಕುಮಾರಸ್ವಾಮಿಯವರೇ ಮತ್ತು ಈಗ ತಾನೇ ಆಗಮಿಸಿದ ಶ್ರೀಯುತ ಮಂಜು ಅವರು, ಎಲ್ಲರಿಗೂ ವೇದಿಕೆ ಮೇಲಿರೋ ಪ್ರತಿಯೊಬ್ಬರು, ನಮ್ಮ ಛಲವಾದಿ ಮಹಾಸಭಾದ ನನ್ನ ಸಹೋದರರಾದ ನನ್ನೊಟ್ಟಿಗೆ ಬಂದಿರೋ, ನನ್ನ ಜೊತೆಯೇ ಬಂದಿರೋ ಎಲ್ಲ ನಮ್ಮ ನಿರ್ದೇಶಕರುಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದೊಂದು ವಿಶೇಷವಾದ ಕಾರ್ಯಕ್ರಮ ಅನ್ನಿಸ್ತಾ ಇದೆ ನನಗೆ. ಆಲೂರು ತಾಲೂಕಿನಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಲೋಕೇಶ್ ಅವರು ಮತ್ತು ಮಲ್ಲೇಶ್ ಅವರು, ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ಅಭಿನಂದನೆಗಳನ್ನು. ದಯಮಾಡಿ ನಮ್ಮ ಮೇಡಮ್ ಅವರು ಶಿವರಾಮ್ ಅವರ ನಂತರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ.
ಸಹೋದರಿಯವರಿಗೆ ನಾವೆಲ್ಲ ಬೆಂಬಲ ಕೊಡಬೇಕು. ನಮ್ಮಲ್ಲಿ ಗುಂಪು ಅನೇಕ ಇದೆ, ಎಲ್ಲ ಗುಂಪುಗಳು ಒಂದೇ ಗುಂಪಾಗ್ತದೆ. ಈಗ ನಾವು ಹೇಳ್ತಾನೆ ಇದ್ದೀವಿ, ಗುಂಪುಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ನಮ್ಮ ಗಂಗಾಧರ ಗಟ್ಟಿಯಾಗಿ ಮಾತಾಡ್ತಾ ಇಲ್ಲ, ನಾವು ಮಾತಾಡೋಕ್ಕಾಗಲ್ಲ, ರಾಜಕಾರಣಿಗಳು ಮಾತಾಡೋಕ್ಕಾಗಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾದ್ಯಂತ 76ನೇ ಗಣರಾಜ್ಯೋತ್ಸವದ ಸಂಭ್ರಮ. ಜಿಲ್ಲಾ ಕೇಂದ್ರದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣ. ಎಲ್ಲರ ಗಮನ ಸೆಳೆದ ವೀರಯೋಧರ ಕುರಿತ ಸಾಂಸ್ಕೃತಿಕ ಕಾರ್ಯಕ್ರಮ. ಸರ್ಕಾರದ ಜಾಗ ಕಬಳಿಸೋದು ಪಾಪದ ಕೆಲಸ. ರಾಜಕೀಯದಲ್ಲಿ ಏನಾಗುತ್ತದೆಂದು ಮೊದಲೇ ಹೇಳಲು ಸಾಧ್ಯವಿಲ್ಲ. ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಕಾಯ್ದೆ ಭರವಸೆ ನೀಡಿದ ಸಚಿವ ಕೆಎನ್ ರಾಜಣ್ಣ. ಚನ್ನರಾಯಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನೂತನ ಕೋಲ್ಡ್ ಸ್ಟೋರೇಜ್ ಉದ್ಘಾಟನೆ. ರೈತರ ಹಿತಕ್ಕಾಗಿ ಕೋಲ್ಡ್ ಸ್ಟೋರೇಜ್ ಅಗತ್ಯವಿದೆ. ಶಾಸಕ ಸಿಎನ್ ಬಾಲಕೃಷ್ಣ ಅಭಿಪ್ರಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.